ವೆಲ್ಕಮ್ ಟು ಕಾಮರ್ಸ್ ಕ್ಲಾಸಸ್. ಬಿಕಾಮ್ ಆರ್ ಬಿಬಿಎ ಸ್ಟೂಡೆಂಟ್ಸ್ಗೆ ಸ್ಟಾಟಿಸ್ಟಿಕ್ಸ್ ಅಥವಾ ಬಿಸ್ನೆಸ್ ಮ್ಯಾಥಮೆಟಿಕ್ಸ್ ಈ ಎರಡು ಸಬ್ಜೆಕ್ಟ್ ಅಲ್ಲಿ ಅಂದ್ರೆ ಕೆಲವೊಂದು ಯೂನಿವರ್ಸಿಟಿಯಲ್ಲಿ ಸ್ಟಾಟಿಸ್ಟಿಕ್ಸ್ ಅಲ್ಲಿ ಇರುತ್ತೆ, ಕೆಲವೊಂದು ಯೂನಿವರ್ಸಿಟಿಯಲ್ಲಿ ಬಿಸ್ನೆಸ್ ಮ್ಯಾಥಮೆಟಿಕ್ಸ್ ಅಲ್ಲಿ ಕೋಎಫಿಷಿಯಂಟ್ ಆಫ್ ಕಾರಿಲೇಷನ್ ಈ ಒಂದು ಚಾಪ್ಟರ್ಸ್ ನ ಕಲಿತಾ ಹೋಗ್ತಾರೆ. ಇದಕ್ಕೆ ರಿಲೇಟೆಡ್ ಆಗಿ ಬೇಸಿಕ್ ಇಂಟ್ರೊಡಕ್ಷನ್ ವಿಡಿಯೋ ಆಗಿರ್ಬೋದು, ಪ್ರಾಬ್ಲಮ್ಸ್ ಆಗಿರ್ಬೋದು, ನಾವು ನಿಮ್ಗೆ ಈಗ ಏನಾದ್ರು ಆಲ್ರೆಡಿ ಅಪ್ಲೋಡ್ ಆಗಿದೆ ಆ ವಿಡಿಯೋಸ್ಗಳು ನಿಮ್ಗೆ ಸಪರೇಟ್ ಒಂದು ಪ್ಲೇ ಲಿಸ್ಟ್ ಇದೆ, ಸ್ಟಾಟಿಸ್ಟಿಕ್ಸ್ ಅಂಡ್ ಬಿಸ್ನೆಸ್ ಮ್ಯಾಥಮೆಟಿಕ್ಸ್ ಅಂತ. ಆ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಎಲ್ಲಾ ವಿಡಿಯೋಸ್ಗಳು ಕೂಡ ಸಿಗುತ್ತೆ. ಆ ಲಿಂಕ್ ಕೂಡ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ. ಸೊ ಇವತ್ತು ನಾವು ರ್ಯಾಂಕ್ ಆಫ್ ಕೋರಿಲೇಷನ್, ಒಂದು ರ್ಯಾಂಕ್ ಅನ್ನ ಕೊಟ್ಟಿದ್ದಾಗ ನಾವು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಸ್ಪಿಯರ್ಮನ್ ರ್ಯಾಂಕ್ ಕಾರಿಲೇಷನ್ ಏನಿದೆ ನಾವು ಡಿನೋಟ್ ಆರ್ ಇಂದ ಡಿನೋಟ್ ಮಾಡ್ತೀವಿ ಒಂದು ಫಾರ್ಮುಲಾನ. ಫಾರ್ಮುಲಾ ಏನ್ ಬರುತ್ತೆ ಇದಕ್ಕೆ, ಆರ್ ಈಕ್ವಲ್ಸ್ 1 ಮೈನಸ್ ಸಿಗ್ಮಾ ಡಿ ಸ್ಕ್ವಯರ್ ಡಿವೈಡೆಡ್ ಬೈ ಎನ್ ಕ್ಯೂಬ್ ಮೈನಸ್ ಎನ್. ಇದು ಒಂದು ಫಾರ್ಮುಲಾ ಆಗಿರುತ್ತೆ. ಆಕ್ಚುಯಲ್ ರ್ಯಾಂಕ್ಸ್ ಆರ್ ಗಿವನ್. ರ್ಯಾಂಕ್ ಡಿಫ್ರೆಂಟ್ ಇದ್ದಾಗ ನಾವು ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಸೇಮ್ ರ್ಯಾಂಕ್ ಇದ್ದಾಗ ಇನ್ನೊಂದು ಫಾರ್ಮುಲಾ ಬರುತ್ತೆ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸೇಮ್ ರ್ಯಾಂಕ್ ಇದ್ದಾಗ ಯಾವ ರೀತಿ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಇವತ್ತು ನಮಗೆ ಒಂದು ಕ್ವಶನ್ ಪೇಪರ್ ಪ್ರಾಬ್ಲಮ್ ನ ತಗೊಂಡಿದ್ದೀನಿ. ಆಕ್ಚುಯಲ್ ರ್ಯಾಂಕ್ಸ್ ಆರ್ ಗಿವನ್, ರ್ಯಾಂಕ್ ಡಿಫ್ರೆಂಟ್ ಇದೆ. ಸೊ 6 ಸ್ಟೂಡೆಂಟ್ಸ್ ಆರ್ ರ್ಯಾಂಕ್ಡ್ ಇನ್ ಸ್ಟಡೀಸ್ ಅಂಡ್ ಸ್ಪೋರ್ಟ್ಸ್. 6 ಸ್ಟೂಡೆಂಟ್ಸ್ ರ್ಯಾಂಕ್ ಕೊಟ್ಟಿದ್ದಾರೆ. ಏನು, ಒಂದು ಸ್ಟಡಿಯಲ್ಲಿ ಯಾವ ರೀತಿ ರ್ಯಾಂಕ್ ಇದೆ, ಸ್ಪೋರ್ಟ್ಸ್ ಅಲ್ಲಿ ಯಾವ ರೀತಿ ರ್ಯಾಂಕ್ ಇದೆ ಅಂತ. ರ್ಯಾಂಕ್ ಇನ್ ಸ್ಟಡೀಸ್ 1 2 3 4 5 6 ಈ ರೀತಿ ಒಂದು ರ್ಯಾಂಕ್ ನ ಕೊಟ್ಕೊಂಡು ಹೋಗಿದ್ದಾರೆ. ರ್ಯಾಂಕ್ ಇನ್ ಸ್ಪೋರ್ಟ್ಸ್ 6 5 3 1 4 2. ಇಲ್ಲಿ ನಾನೀಗ ಸೊಲ್ಯೂಷನ್ ರ್ಯಾಂಕ್ ಇನ್ ಸ್ಟಡೀಸ್ ಏನೊಂದು ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಅದನ್ನ ಹಾಗೆ ತಗೊಂಡಿದ್ದೀನಿ. ಇದನ್ನ R1 ಅಂತ ನೋಟ್ ಮಾಡ್ಕೊಳ್ತೀವಿ. ರ್ಯಾಂಕ್ ಇನ್ ಸ್ಪೋರ್ಟ್ಸ್ ಕ್ವಶನ್ ಅಲ್ಲಿ ಕೊಟ್ಟಿರೋದು ಆಸ್ ಇಟ್ ಈಸ್ ನಂಬರ್ಸ್ ಆಗಿ ತಗೊಂಡಿದೀವಿ. ಇದನ್ನ R2 ಅಂತ ತಗೊಳ್ತೀನಿ. ಈಗ ನಮ್ಗೆ ಒಂದು ಫಾರ್ಮುಲಾದಲ್ಲಿ ಏನಿದೆ, ಆರ್ ಈಕ್ವಲ್ಸ್ 1 ಮೈನಸ್ 6 ಸಿಗ್ಮಾ ಡಿ ಸ್ಕ್ವಯರ್ ಡಿವೈಡೆಡ್ ಬೈ ಎನ್ ಕ್ಯೂಬ್ ಮೈನಸ್ ಎನ್. ನಮ್ಗೆ ಈಗ ಡಿ ಬೇಕು. ಡಿ ಬೇಕು ಅಂತ ಹೇಳಿದ್ರೆ ಸಿಗ್ಮಾ ಡಿ ಸ್ಕ್ವಯರ್ ಮಾಡ್ಬೇಕು ಅಂದ್ರೆ ಡಿ ಬೇಕು ಅಲ್ವಾ. ರ್ಯಾಂಕ್ 1 ಮೈನಸ್ ರ್ಯಾಂಕ್ 2, R1 ಮೈನಸ್ R2 ಮಾಡಿದ್ರೆ ನಮ್ಗೆ ಡಿ ಸಿಗುತ್ತೆ. 1 ಮೈನಸ್ 6, 1 ಮೈನಸ್ 6 ಅಂದ್ರೆ ಮೈನಸ್ 5, 2 ಮೈನಸ್ 5 ಮೈನಸ್ 3, 3 ಮೈನಸ್ 3 0, 4 ಮೈನಸ್ 1 3, 5 ಮೈನಸ್ 4 1, 6 ಮೈನಸ್ 2 4. ನೆಕ್ಸ್ಟ್ ಡಿ ಸ್ಕ್ವಯರ್, ಇದನ್ನ ನಾವೀಗ ಡಬಲ್ ಮಾಡ್ಬೇಕು. ಈಗ 5 ಇದೆ ಅಂತ ಹೇಳಿದ್ರೆ 5 ಇಂಟು 5. ಓಕೆ, 5 5 25, 3 3 9, 0 0 0, 3 3 9, 1 1 1, 4 4 16. ನಮ್ಗೆ ಸಿಗ್ಮಾ ಡಿ ಸ್ಕ್ವಯರ್ ಸಿಕ್ತು. ಎಷ್ಟಾಯ್ತು ಇದು ಟೋಟಲ್ ಮಾಡಿದಾಗ 60 ಬರುತ್ತೆ. ನೆಕ್ಸ್ಟ್ ಈಗ ಫಾರ್ಮುಲಾಗೆ ಅಪ್ಲೈ ಮಾಡೋಣ. ಆರ್ ಈಕ್ವಲ್ಸ್ ಸೇಮ್ 1 ಏನಿದೆ ಆಸ್ ಇಟ್ ಈಸ್ ಫಾರ್ಮುಲಾ 1 ತಗೊಂಡಿದ್ದೀನಿ, ಮೈನಸ್ 6 ಕೂಡ ಫಾರ್ಮುಲಾದಲ್ಲೇ ಇದೆ 6, ಸಿಗ್ಮಾ ಡಿ ಸ್ಕ್ವಯರ್ 60 ಇದೆ. ಇಲ್ಲೇನು ಇಲ್ಲ ಅಂದ್ರೆ ಇಲ್ಲಿ ಇಂಟು ಇದೆ ಅಂತ. ಓಕೆ, ಇಂಟು 60 ಡಿವೈಡೆಡ್ ಬೈ ಎನ್ ಕ್ಯೂಬ್. ಎಷ್ಟಿದೆ, ಎಷ್ಟು ಸ್ಟೂಡೆಂಟ್ಸ್ ಕೊಟ್ಟಿರೋದು, 6 ಸ್ಟೂಡೆಂಟ್, 1 2 3 4 5 6, 6 ಕ್ಯೂಬ್ ಇದು ಫಾರ್ಮುಲಾದಿರೋದು ಮೈನಸ್ 6 ಎಷ್ಟಾಗುತ್ತೆ, 1 ಮೈನಸ್ ನಾವು 6 ಇಂಟು 6, 6 6 36, ಈ 0 ಏನಿತ್ತು ಆಸ್ ಇಟ್ ಈಸ್ ಹಾಗೆ ತಗೊಂಡಿದೀವಿ. ನಿಮಗೆ ಕ್ಯಾಲ್ಸಿ ಇರೋದ್ರಿಂದ ಈಸಿಯಾಗಿ ಮಾಡ್ಬೋದು. 6 ಇಂಟು 60 ಡಿವೈಡೆಡ್ ಬೈ 6 ಕ್ಯೂಬ್, 6 ಇಂಟು 6 ಇಂಟು 6, 3 ಸಲ ನಾವು ಅದನ್ನ ಮಲ್ಟಿಪ್ಲೈ ಮಾಡಬೇಕು. ಎಷ್ಟು ಬರುತ್ತೆ, 216 ಬರುತ್ತೆ, ಮೈನಸ್ 6 ಎಷ್ಟಾಗುತ್ತೆ, 1 ಮೈನಸ್ 360 ಡಿವೈಡೆಡ್ ಬೈ 216 ಮೈನಸ್ 6, 0.714.
1 ಅಥವಾ 1ಗಿಂತ ಕೆಳಗಡೆ ಇದ್ರೆ ಏನಿರುತ್ತೆ, ನಾವು ಅದನ್ನ ಪಾಸಿಟಿವ್ ಕಾರಿಲೇಷನ್ ಅಂತ ಹೇಳ್ತೀವಿ. ಸೊ ಇದು ರ್ಯಾಂಕ್ ಅನ್ನ ಕೇಳಿರೋದು. ಇದು ಕೆಲವೊಂದು ಯೂನಿವರ್ಸಿಟಿಯಲ್ಲಿ 4 ಮಾರ್ಕ್ಸ್ ಗೆ ಕೇಳ್ತಾರೆ, ಕೆಲವೊಂದು ಕಡೆ 6 ಮಾರ್ಕ್ಸ್ ಗೆ ಕೇಳ್ತಾರೆ. ಬಟ್ ಇದು 6 ಮಾರ್ಕ್ಸ್ ಒಳಗಡೆನೆ ಇರುತ್ತೆ, ಸಿಂಪಲ್ ಆಗಿರೋ ಪ್ರಾಬ್ಲಮ್. ಅವರೇ ಇದು ರ್ಯಾಂಕ್ ಅನ್ನ ಕೊಟ್ಟಿದ್ದಾಗ, ಅವರು ರ್ಯಾಂಕ್ ಕೊಟ್ಟಿಲ್ಲ ಅಂತ ಹೇಳಿದಾಗ ಇದು ಜಾಸ್ತಿ ಮಾರ್ಕ್ಸ್ ಗೆ ಕೇಳುವಂತ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಈ ರ್ಯಾಂಕ್ ಏನಿದೆ, ರ್ಯಾಂಕ್ಸ್ ಆರ್ ಗಿವನ್, ಇದು ಡಿಫ್ರೆಂಟ್ ರ್ಯಾಂಕ್ ಇದ್ದಾಗ. ಇನ್ನೊಂದು ವಿಡಿಯೋದಲ್ಲಿ ರ್ಯಾಂಕ್ಸ್ ಆರ್ ನಾಟ್ ಗಿವನ್, ಅವರು ರ್ಯಾಂಕ್ ಅನ್ನ ಕೊಟ್ಟಿಲ್ದೇ ಇದ್ದಾಗ ನಾವು ರ್ಯಾಂಕ್ ಅನ್ನ ಕೊಟ್ಬಿಟ್ಟು ಈಗ ಸೇಮ್ ಪ್ರೊಸೀಜರ್ ನ ಫಾಲೋ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅದಾದ ನಂತರ ರ್ಯಾಂಕ್ಸ್ ಆರ್ ಈಕ್ವಲ್ ಏನಿದೆ ಅದನ್ನ ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಈ ಚಾಪ್ಟರ್ಸ್ ರಿಲೇಟೆಡ್ ಆಗಿ ಇನ್ನೊಂದು 4 to 5 ವಿಡಿಯೋಸ್ ಅಲ್ಲಿ ನಾವು ಈ ಚಾಪ್ಟರ್ಸ್ ನ ಕಂಪ್ಲೀಟ್ ಮಾಡ್ಬಿಟ್ಟು ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ. ಥ್ಯಾಂಕ್ ಯು.